ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಲೋಕಸಭೆಯ ಕಲಾಪ ಮತ್ತೆ ವಿಪಕ್ಷಗಳ ಗದ್ದಲಕ್ಕೆ ಬಲಿಯಾಗಿದೆ. ಸೋಮವಾರಕ್ಕೆ ಲೋಕಸಭೆಯ ಕಲಾಪವನ್ನ ಮುಂದೂಡಿಕೆ ಮಾಡಲಾಗಿದೆ. ಲೋಕಸಭೆ ಕಲಾಪ ಸೋಮವಾರಕ್ಕೆ ಮುಂದೂಡಿಕೆ ಆಗಿದೆ. ಬೆಳಗ್ಗೆ ಕಲಾಪ ಆರಂಭವಾದಾಗಿನಿಂದ ವಿಪಕ್ಷಗಳು ಗದ್ದಲ ಮಾಡ್ತಾ ಇದ್ವು. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಪಟ್ಟು ಹಿಡಿದು ಗಲಾಟೆ ಮಾಡ್ತಾ ಇದ್ರು. ಸರ್ಕಾರದ ಯಾವ ಮಾತನ್ನು ಕೇಳದ ವಿಪಕ್ಷಗಳ ಗದ್ದಲಕ್ಕೆ ಈಗ ಮತ್ತೆ ಲೋಕಸಭೆ ಕಲಾಪ ಬಲಿಯಾಗಿದೆ. ಮತ್ತೆ ಮುಂದೂಡಿಕೆ ಮಾಡಲಾಗಿದೆ. ಇನ್ನು ಲೋಕಸಭೆ ಕಲಾಪ ಮತ್ತೆ ಆರಂಭ ಆಗೋದು ಸೋಮವಾರ. ಇವತ್ತಿಗಾಗಲೇ ಎರಡೆರಡು ಬಾರಿ ಮುಂದೂಡಿಕೆ ಆಯ್ತು. ಮತ್ತೆ ಶುರು ಮಾಡಿದ್ರು. ಮತ್ತೆ ವಿಪಕ್ಷಗಳ ಗದ್ದಲದಿಂದಾಗಿ ಈಗ ಕಲಾಪ ಬಲಿಯಾಗಿದೆ. ಸೋಮವಾರಕ್ಕೆ ಮುಂದೂಡಿಕೆ ಮಾಡಿದ್ದಾರೆ. ಎಷ್ಟೇ ವಿಪಕ್ಷಗಳಿಗೆ ಹೇಳಿದ್ರು ಕೂಡ ಕೇಳಿಸ್ಕೊಳ್ಳೋ ತಾಳ್ಮೆ ಇಲ್ಲ. ಮತ್ತೊಂದ್ ಕಡೆ ರಾಜೀನಾಮೆ ಕೊಡಿಸ್ಲೇಬೇಕು ಅಂತ ವಿಪಕ್ಷಗಳ ಪಟ್ಟು ಹಿಡಿದಿದೆ. ಅದಕ್ಕೂ ಕೂಡ ಸರ್ಕಾರ ಉತ್ತರ ಕೊಡೋದಕ್ಕೆ ರೆಡಿ ಇಲ್ಲ. ಹೀಗಾಗಿ ಲೋಕಸಭೆಯಲ್ಲಿ ಭಾರಿ ಗೊಂದಲ ಉಂಟಾಗಿದ್ರಿಂದ ಮತ್ತೆ ಸ್ಪೀಕರ್ ಸೋಮವಾರಕ್ಕೆ ಕಲಾಪವನ್ನ ಮುಂದೂಡಿಕೆ ಮಾಡಿದ್ದಾರೆ. ವಿಪಕ್ಷಗಳು ಪಟ್ಟು ಹಿಡಿದಿರೋದು ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು, ಅಲ್ಲಿವರೆಗೂ ಕಲಾಪ ಶುರುವಾಗೋಕ್ ಬಿಡಲ್ಲ ಅಂತ. ಈಗ ಸೋಮವಾರನೂ ಕೂಡ ಇದೇ ಪಟ್ಟನ್ನೇ ಹಿಡಿದಿರ್ತಾರೆ. ಆಗ್ಲೂ ಮತ್ತೆ ನೀವು ಮುಂದೂಡಿಕೆ ಮಾಡ್ತೀರಾ ಅಂತ. ರಾಜೀನಾಮೆ ಬಳಿಕ ಅಷ್ಟೇ ಚರ್ಚೆಗೆ ನಾವು ಸಿದ್ಧ ಅಂತ ವಿಪಕ್ಷಗಳು ಹೇಳ್ತಿರೋದು. ಮೊದಲು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡ್ಲಿ, ಆಮೇಲೆ ಇದ್ರ ಬಗ್ಗೆ ಚರ್ಚೆ ಮಾಡೋಣ. ರಾಜೀನಾಮೆ ಬಳಿಕ ಚರ್ಚೆ ಬೇಕಿದ್ರೆ ಮಾಡೋಣ. ಗದ್ದಲ ಜೋರಾದ ಹಿನ್ನೆಲೆ ಈಗ ಸೋಮವಾರಕ್ಕೆ ಮುಂದೂಡಿಕೆ ಆಗಿರೋದ್ರಿಂದ ಮುಂದೇನು ಅಂತ. ಬರೀ ಪ್ರತಿನಿತ್ಯವೂ ಹೀಗೆ ಮುಂದೂಡಿಕೆ ಆಗಿ ದಿನಗಳು ಕಳೆಯುತ್ತೆ, ಸಮಯ ಹಾಳಾಗುತ್ತೆ ಬಿಟ್ರೆ ಯಾವ ಸಮಸ್ಯೆಗೂ ಪರಿಹಾರ ಅಂತೂ ಲೋಕಸಭೆಯ ಕಲಾಪದಲ್ಲಿ ಸಿಗ್ತಾ ಇಲ್ಲ. ಪ್ರತಿ ಬಾರಿಯೂ ವಿಪಕ್ಷಗಳು ಗದ್ದಲ ಮಾಡುತ್ತೆ. ಸ್ಪೀಕರ್ ಹೇಳ್ತಾರೆ ಮುಂದೂಡಿಕೆ ಅಂತ. ಪರಿಹಾರ ಯಾವಾಗ? ದೆಹಲಿಯಲ್ಲಿ ಪ್ರತಿಭಟನೆ ಏನು ಕಿಚ್ಚು ಹೊತ್ಕೊಂಡಿದೆ, ಅದರಿಂದಾಗಿ ಅನೇಕ ರಾಜ್ಯಗಳಲ್ಲೂ ಕೂಡ ಈಗಾಗಲೇ ಪ್ರತಿಭಟನೆಗಳು ನಡೀತಾ ಇವೆ. ವಿದ್ಯಾರ್ಥಿಗಳು ಅಹೋರಾತ್ರಿ ಧರಣಿಯನ್ನ ಶುರು ಮಾಡಿಬಿಟ್ಟಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಚರ್ಚೆ ಮಾಡಬೇಕು ಅಂದ್ರೆ ಮೊದಲು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡ್ಲಿ ಅಂತ ವಿಪಕ್ಷಗಳು ಪಟ್ಟು ಹಿಡಿದಿವೆ. ಆದ್ರೆ ಸ್ಪೀಕರ್ ಈಗ ಕಲಾಪವನ್ನ ಮುಂದೂಡಿಕೆ ಮಾಡಿದ್ದಾರೆ. ಸೋಮವಾರನೇ ಮತ್ತೆ ಕಲಾಪ ಶುರುವಾಗೋದು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ. ಮಾರುತಿ, ಪದೇ ಕಲಾಪ ಮುಂದೂಡಿಕೆ ಆಗ್ತಾನೆ ಇದೆ, ಚರ್ಚೆಗಳೇ ಆಗ್ತಾ ಇಲ್ಲ. ಸದ್ಯ ಈಗ ಸೋಮವಾರಕ್ಕೆ ಮುಂದೂಡಿಕೆ ಆಗಿದೆ. ಮುಂದೇನು ಅಂತ ಇದೇ ರೀತಿಯಾಗಿ ವಿಪಕ್ಷಗಳು ಪಟ್ಟು ಹಿಡಿದ್ರೆ ಸ್ಪೀಕರ್ ಪದೇ ಮುಂದೂಡಿಕೆ ಮಾಡ್ತಾನೆ ಇದ್ರೆ ಪ್ರಾಬ್ಲಮಿಗೆ ಸೊಲ್ಯೂಷನ್ ಯಾವಾಗ ಅಂತ? ಸೌಖ್ಯ ಎರಡೂ ಕಡೆನೂ ಕೂಡ ಪ್ರತಿಷ್ಠೆಗೆ ಬಿದ್ದಿದ್ದಾರೆ. ಒಂದು ಕಡೆ ವಿಪಕ್ಷಗಳು ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಟ್ಟ ಬಳಿಕವಷ್ಟೇ ನಾವು ಈ ಪ್ರಕರಣದ ಬಗ್ಗೆ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಚರ್ಚೆಗೆ ಸಿದ್ಧರಿದ್ದೀವಿ ಅಂತ. ಮತ್ತೊಂದು ಕಡೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ NDA ಸರ್ಕಾರದ ಸದಸ್ಯರು ಹೇಳ್ತಾ ಇರುವಂಥದ್ದು, ನಾವು ಚರ್ಚೆಗೆ ಸಿದ್ಧರಿದ್ದೀವಿ, ಹೀಗಾಗಿ ಚರ್ಚೆಗೆ ಸಮಯವನ್ನು ಕೊಡಿ, ಅದಾದ ಬಳಿಕ ಸರ್ಕಾರದಿಂದ ಉತ್ತರ ಕೊಡೋದಕ್ಕೆ ನಾವು ರೆಡಿ ಇದ್ದೀವಿ ಅಂತ ಹೇಳ್ಬಿಟ್ಟು. ಹೀಗಾಗಿ ಇವತ್ತು ಕೂಡ ಬೆಳಗ್ಗೆ 11 ಗಂಟೆಗೆ ಆರಂಭ ಆದಾಗಲೂ ಕೂಡ ವಿಪಕ್ಷಗಳು ನೇರವಾಗಿ ಪ್ರತಿಭಟನೆಯನ್ನು ಶುರು ಮಾಡಿದ್ವು. ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಒತ್ತಾಯವನ್ನು ಕೂಗ್ತಾ ಇದ್ವು. ಅದಾದ ಬಳಿಕ 1 ಗಂಟೆಗಳ ಕಾಲ ಕಲಾಪವನ್ನು 12 ಗಂಟೆಗೆ ಮುಂದೂಡಿಕೆ ಮಾಡಿದ್ರು ಸ್ಪೀಕರ್ ಓಂ ಬಿರ್ಲಾ ಅವರು. ಆ 12 ಗಂಟೆಗೆ ಮತ್ತೆ ಕಲಾಪ ಶುರುವಾದಾಗ ಯಥಾಪ್ರಕಾರ ವಿಪಕ್ಷಗಳು ಅದೇ ಒತ್ತಾಯವನ್ನು ಮಾಡಿದ್ವು. ಧರ್ಮೇಂದ್ರ ಪ್ರಧಾನ್ ಅವರು ಮೊದಲು ರಾಜೀನಾಮೆ ಕೊಡಬೇಕು, ತದಬಳಿಕ ಲೋಕಸಭೆಯಲ್ಲಿ ಚರ್ಚೆಗೆ ನಾವು ರೆಡಿ ಇದ್ದೀವಿ ಅಂತ. ಆದರೆ ಸ್ಪೀಕರ್ ಅವರು ಕೂಡ ಮನವರಿಕೆ ಮಾಡಿಕೊಡುವಂಥ ಒಂದು ಕೆಲಸವನ್ನು ಮಾಡಿದ್ರು. ಮೊದಲು ಚರ್ಚೆ ಆಗಲಿ, ಸುದೀರ್ಘವಾಗಿ ಚರ್ಚೆ ಆಗಲಿ. ಇವತ್ತು ಮಧ್ಯಾಹ್ನ ಕ್ಯಾಬಿನೆಟ್ಟು ಕೂಡ ಇದೆ, ಕ್ಯಾಬಿನೆಟ್ಟಲ್ಲಿ ಡ್ರಾಫ್ಟ್ ಬಿಲ್ ಬಗ್ಗೆ ಚರ್ಚೆ ಆಗ್ತಿದೆ. ಹೀಗಾಗಿ ಆ ಬಿಲ್ಲಲ್ಲಿ ಇರುವಂಥ ವಿಚಾರಗಳ ಬಗ್ಗೆನೂ ಕೂಡ ಲೋಕಸಭೆ ಒಳಗಡೆ ಚರ್ಚೆ ಆಗಲಿ ಅನ್ನುವಂಥ ಒಂದು ಸಲಹೆಯನ್ನು ಕೂಡ ಕೊಟ್ಟರು. ಆದರೆ ಸ್ಪೀಕರ್ ಅವರ ಸಲಹೆಯನ್ನು ವಿಪಕ್ಷಗಳು ಒಪ್ಪೋದಕ್ಕೆ ರೆಡಿ ಇರಲಿಲ್ಲ. ವಿಪಕ್ಷಗಳು ಮೊದಲು ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಲಿ, ತದಬಳಿಕ ನಾವು ಚರ್ಚೆ ಮಾಡ್ತೀವಿ ಅನ್ನುವಂಥ ಒಂದು ಪಟ್ಟ ನಡೆದರು. ಈ ನಡುವೆನೂ ಸ್ಪೀಕರ್ ಅವರು ಕಲಾಪವನ್ನು ನಡೆಸೋದಕ್ಕೆ ಮುಂದಾದರು. ಅದರ ಕಲಾಪ ನಡೆಸೋದಕ್ಕೆ ಮುಂದಾದ ತಕ್ಷಣವೇ ಇನ್ನಷ್ಟು ಕೂಗು ಮತ್ತು ಕಿರಿಚಾಟ ಜಾಸ್ತಿ ಆಯಿತು ವಿಪಕ್ಷಗಳಿಂದ. ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಕೊಡಲೇಬೇಕು ಅನ್ನುವಂಥ ಒಂದು ಕೂಗು. ಹೀಗಾಗಿ ಕಲಾಪವನ್ನು ಸೋಮವಾರಕ್ಕೆ ಮುಂದೂಡುವಂಥ ಒಂದು
ಒಂದು ಕೆಲಸ ಸ್ಪೀಕರ್ ಅವರು ಮಾಡಿದ್ದಾರೆ. ಸೋಮವಾರವನ್ನು ಕೂಡ ಒಂದು ವೇಳೆ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡದಿದ್ದರೆ ವಿಪಕ್ಷಗಳು ಅಷ್ಟು ಸುಲಭವಾಗಿ ಕಲಾಪ ಸುಗಮವಾಗಿ ನಡೆಯೋದಕ್ಕೆ ಬಿಡೋದಿಲ್ಲ. ಅವ್ರಿಗೆ ಬೇಕಾಗಿರೋದೀಗ ಚರ್ಚೆ ಅಲ್ಲ, ರಾಜೀನಾಮೆ ಅಷ್ಟೇ. ಆದರೆ ಇವತ್ತು ಮಧ್ಯಾಹ್ನ ಕ್ಯಾಬಿನೆಟ್ ಸಭೆ ಇದೆ. ಕ್ಯಾಬಿನೆಟ್ ಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಡೆಯುವಂತಹ ಆ ಸಭೆಯಲ್ಲಿ ಸೋಮವಾರ ಮಂಡನೆ ಆಗುವಂತಹ ಈ ಬಿಲ್ನ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡ್ತಾರೆ. ಆ ಕರಡು ಬಿಲ್ಲಲ್ಲಿ ಯಾವೆಲ್ಲ ಅಂಶಗಳು ಇದ್ದಾವೆ, ಕೇವಲ ಇದು ಈ ಬಾರಿ ಆಗಿರುವಂತಹ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಅಷ್ಟೇ ಅಲ್ಲ, ಮುಂದೆ ಆಗಬಹುದಾದಂತಹ ಈ ರೀತಿಯಾದಂಥ ಒಂದು ಘಟನೆಗಳು ಆದರೆ ಯಾವ ರೀತಿಯಾಗಿ ಶಿಕ್ಷೆಗಳಾಗ್ತವೆ, ಯಾವ ರೀತಿಯಾಗಿ ಕ್ರಮಗಳಾಗ್ತವೆ, ಎಷ್ಟು ಕ್ರೂರವಾಗಿರುತ್ತೆ ಆ ಶಿಕ್ಷೆ, ಈ ಎಲ್ಲ ವಿಚಾರಗಳನ್ನು ಒಳಗೊಂಡಂತಹ ಒಂದು ಡ್ರಾಫ್ಟ್ ಬಿಲ್ ಈಗಾಗಲೇ ಕೇಂದ್ರ ಸರ್ಕಾರ ರೆಡಿ ಮಾಡಿರುವಂಥದ್ದು. ಈ ಬಗ್ಗೆ ಈಗಾಗಲೇ ಕಿರಣ್ ರಿಜಿಜು ಅವರು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಇವತ್ತು ಒಂದು ವೇಳೆ ಲೋಕಸಭೆಯಲ್ಲಿ ಚರ್ಚೆ ಆಗಿದ್ರೆ ಬಹುತೇಕ ಅದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಲೋಕಸಭೆ ಮತ್ತು ರಾಜ್ಯಸಭೆಗೆ ಕೊಡ್ತಾ ಇದ್ರು. ಆದರೆ ಚರ್ಚೆ ಆಗಲಿಲ್ಲ. ಹೀಗಾಗಿ ಮಧ್ಯಾಹ್ನ ಕ್ಯಾಬಿನೆಟ್ ಸದಸ್ಯರ ಮುಂದೆ ಇದ್ರ ಬಗ್ಗೆ ಪ್ರಸ್ತಾಪವನ್ನು ಮಾಡ್ತಾರೆ. ಬಹುತೇಕ ಈ ಒಬ್ಬರೇ ಮಾಡಿದ್ರೆ ಅವ್ರಿಗೆ 5 ರಿಂದ 10 ವರ್ಷಗಳ ಕಾಲ ಶಿಕ್ಷೆ ಇಲ್ಲ, ಹಲವರು ಸೇರಿ ಈ ಕೃತ್ಯವನ್ನು ಎಸಗಿದ್ರೆ 10 ವರ್ಷಕ್ಕೂ ಮೀರಿದ ಒಂದು ಶಿಕ್ಷೆ, ಸುಮಾರು 1 ಕೋಟಿಗೂ ಅಧಿಕ ದಂಡ ವಿಧಿಸುವಂತಹ ವಿಚಾರಗಳನ್ನು ಈ ಕರಡು ಬಿಲ್ಲಲ್ಲಿ ಪ್ರಸ್ತಾಪವನ್ನು ಮಾಡಿದ್ದಾರೆ. ಹೀಗಾಗಿ ಈ ಬಿಲ್ ಪಾಸ್ ಆದರೆ ಮುಂದಿನ ದಿನಗಳಲ್ಲಿ ಇಂಥ ಒಂದು ಪ್ರಕರಣಗಳಾದಾಗ ಸಹಜವಾಗಿ ಇದರ ಮೇಲೆ ಮುಂದಿನ ದಿನಗಳಲ್ಲಿ ಅವರ ವಿರುದ್ಧ ಕ್ರಮಗಳು ಆಗ್ತವೆ ಅನ್ನುವಂಥ ಒಂದು ಸಂದೇಶವನ್ನು ರವಾನೆ ಮಾಡುವಂಥದ್ದು. ಇಷ್ಟೆಲ್ಲ ಹೇಳಿದ್ರು ಕೂಡ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ವಿಪಕ್ಷಗಳ ಪಟ್ಟ ಏನು ಅಂತ ಹೇಳಿದ್ರೆ, ಮೊದಲು ಈ ಪ್ರಕರಣ ಆಗಿರೋದ್ರಿಂದ ಇದಕ್ಕೆ ಒಂದು ತಲೆದಂಡ ಆಗಲೇಬೇಕು ಅಂತ. ನಾವು ಚರ್ಚೆಗೆ ರೆಡಿ ಇಲ್ಲ ಅಂತ ಹೇಳ್ತಿಲ್ಲ, ಆದರೆ ಚರ್ಚೆಗೂ ಮೊದಲು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಆಗಬೇಕು ಅಂತ. ಹೀಗಾಗಿ ಈಗ ಈ ಪ್ರತಿಭಟನೆ ಶುರು ಮಾಡಿರುವಂಥದ್ದು ವಿದ್ಯಾರ್ಥಿಗಳು ಒಂದು ವೇಳೆ ಕೇಂದ್ರ ಸರ್ಕಾರ ಪ್ರಸ್ತಾಪ ಮಾಡ್ತಾ ಇರುವಂತಹ ಈ ಕರಡು ಬಿಲ್ ಹಾಗೂ ನರೇಂದ್ರ ಮೋದಿ ಅವರ ಸಂದೇಶವನ್ನು ಒಪ್ಪಿಕೊಂಡು ಅದನ್ನು ಅವರು ಒಂದು ವೇಳೆ ಪ್ರತಿಭಟನೆಯನ್ನು ಹಿಂತೆಗೆದುಕೊಂಡಿದ್ದೆ ಆದರೆ ಬಹುತೇಕ ಇದಕ್ಕೆ ಈ ಸಮಸ್ಯೆಗೆ ತೆರೆ ಬೀಳ್ಬೋದು. ಇಲ್ಲ ಅಂತ ಹೇಳಿದ್ರೆ ಈ ಸಮಸ್ಯೆ ಇನ್ನಷ್ಟು ದಿನಗಳ ಕಾಲ ಮುಂದುವರಿಯುವಂಥ ಒಂದು ಸಾಧ್ಯತೆ ಇದೆ. ಸೌಖ್ಯ. ಓಕೆ, ಥ್ಯಾಂಕ್ ಯು ಮಾರುತಿ ಮಾಹಿತಿಗೆ.